ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಅಜ್ಜಿ ತಾತ ಕೇಳ್ತಾ ಇರ್ತಾರೆ, ವಂಶಿನ ರೆಡಿ ಆಗು ಅಂತ ಹೇಳಿದ್ನಲ್ಲ, ಎಲ್ಲಿ ಸ್ವಾತಿ ಅಂತ ಅಂದಾಗ ಅಷ್ಟೊತ್ತಿಗೆ ತಿರುಗಿ ನೋಡ್ತಿರ್ಬೇಕಾದ್ರೆ ವಂಶಿ ಬಂದೇ ಬಿಡ್ತಾನೆ. ಅಯ್ಯೋ, ಆಲ್ರೆಡಿ ಬಂದೇ ಬಿಟ್ನಲ್ಲ ವಂಶಿ, ಇಲ್ಲಿ ನೋಡು ಅಂತ ತಾತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸ್ವಾತಿ ಮನೆಯವ್ರನ್ನ ಕರ್ಕೊಂಡು ಬರ್ತಾ ಇದ್ರೆ ಸ್ವಾತಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಪದ್ಮ ಪಾಪ ನಮ್ಮ ಸ್ವಾತಿ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡು ಹೋದ್ಲು, ಕರೆದ್ರಲ್ಲ ನಾವು ಹೋಗ್ಬೇಕಿತ್ತು ಅಂತ ಅಂದಾಗ ಗೀತಾ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ. ಸುಮ್ಮನೆ ಇರೋ ಅಮ್ಮ, ಅವಳಿಗೇನು ಬೇಜಾರಾಗಿರಲ್ಲ, ಅಷ್ಟಕ್ಕೂ ಅವಳ ಅಂತಸ್ತಿಗೆ ತಕ್ಕಂತೆ ನಾವು ಕಾರಲ್ಲಿ ಕುತ್ಕೊಂಡು ಹೋಗೋ ಲೆವೆಲ್ಲು ನಮಗಿಲ್ವಲ್ಲ, ನೀನು ಯಾಕೆ ಬೇಜಾರು ಮಾಡ್ಕೋತೀಯ ಅಂತ ಮಾತಾಡ್ತಾರೆ. ವಂಶಿ ಎಕ್ಸ್ಕ್ಯೂಸ್ ಮೀ, ಒಳಗಡೆ ಬರ್ಬೋದಾ ಅಂತ ಅಂದಾಗ ಈ ಕಡೆ ಪದ್ಮನಿಗೆ ಸ್ವಲ್ಪ ಖುಷಿ ಆಗ್ತಿದ್ರೆ ಗೀತನಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ಬಂದು ಹೇಳ್ತಾ ಇರ್ತಾನೆ, ನೋಡಿ ಯಾರನ್ನು ಸಹ ಸ್ಟೇಟಸ್ ನೋಡಿ ನಾವು ಅಳತೆ ಮಾಡೋಕ್ಕಾಗಲ್ಲ. ಫಂಕ್ಷನಲ್ಲಿ ನಾನು ಸುಮ್ಮನೆ ಇದ್ದೆ ಅಂತ ಅಂದರೆ ನಾನು ಯಾರನ್ನೂ ಸ್ಟೇಟಸ್ ನೋಡಿ ಮಾತಾಡ್ಸ್ತಲೇ ಸುಮ್ಮನೆ ಕೂತಿದ್ದೀನಿ ಅಂತ ಅಲ್ಲ, ನಾನು ಸ್ವಲ್ಪ ಇರೋದೆ ಹಾಗೆ, ಅದಕ್ಕೆ ನಾನು ಮಾತಾಡಿಸ್ಲಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಕುಮಾರ ಹೇಳ್ತಾ ಇರ್ತಾನೆ, ಪರವಾಗಿಲ್ಲ ಬಿಡಿ ವಂಶಿ ಅವರೇ, ನೀವು ಬೇಜಾರು ಮಾಡ್ಕೋಬೇಡಿ, ಅವತ್ತು ನಮ್ಮ ಅದೃಷ್ಟ ಗ್ರಹಚಾರ ಎರಡು ಚೆನ್ನಾಗಿರಲಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಏನೇನೋ ಆಯಿತು, ಅಷ್ಟಕ್ಕೂ ಇಲ್ಲಿವರೆಗೂ ಏನಕ್ಕೆ ಬಂದಿದ್ದೀರಾ, ಏನಾದರೂ ಮಾತಾಡಬೇಕಿತ್ತ ಅಂತ ಕುಮಾರ ಕೇಳ್ತಾ ಇರ್ತಾನೆ. ಏನು ಗೊತ್ತಾ, ನಾನು ಬಂದಿದ್ದೇನಕ್ಕೆ ಅಂತ ಅಂದರೆ ನೀವು ಸಹ ಸ್ವಾತಿ ಜೊತೆ ಎಲ್ಲರೂ ಊರಿಗೆ ಬರ್ತೀರಾ ಅಂತ ಸ್ವಾತಿ ಹೇಳ್ತಾ ಇದ್ಲು, ಹಾಗೆ ತುಂಬ ಖುಷಿಯಾಗಿದ್ಲು. ಇವಾಗ ನೋಡಿದರೆ ನಮ್ಮ ಜೊತೆ ಬರಲ್ಲ ಅಂತ ನೀವು ಹೇಳಿದ್ರಂತೆ, ಸ್ವಾತಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾಳೆ, ದಯವಿಟ್ಟು ನೀವು ನಮ್ಮ ಜೊತೆ ಬರ್ತೀರಾ ಅಂತ ಅಂದಾಗ ಎಲ್ಲರೂ ಆಶ್ಚರ್ಯದಿಂದ ವಂಶಿ ಮುಖನ ನೋಡ್ತಾ ಇರ್ತಾರೆ. ಹಾಗೆ ನೀವೆಲ್ಲ ಜೊತೆಗೆ ಬರ್ತೀರಾ ಅಂತ ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ಲು, ಆದರೆ ಇವಾಗ ಬರಲ್ಲ ಅಂತ ಹೇಳ್ತಿದ್ರಲ್ಲ, ನಿಮಗೂ ಎಷ್ಟು ಬೇಜಾರಾಗ್ತಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಏನಕ್ಕೆ ಬರಲ್ಲ ಅಂತ ಅಂದಾಗ ಆಗಲ್ಲಪ್ಪ, ಸುಮ್ಮನೆ ನಿಮಗೆ ತೊಂದರೆ ಯಾಕೆ ಅಂತ ಪದ್ಮ ಹೇಳ್ತಾ ಇರ್ತಾಳೆ. ಅದಕ್ಕೆ ವಂಶಿ ಹೇಳ್ತಾ ಇರ್ತಾನೆ, ಏನು ಗೊತ್ತಮ್ಮ, ನೀವು ನಮ್ಮನೆಗೆ ಬಂದುಬಿಟ್ಟು ಊರಿಗೆ ಬರಬೇಕಂತ ಕೇಳಿದಾಗ ಏನು ಮಾತಾಡದೆ ನಾನು ಒಪ್ಕೊಂಡೆ ತಾನೆ, ಸೊ ಹಂಗಾಗಿ ನೀವು ಸಹ ನಮ್ಮ ಜೊತೆ ಬರಲೇಬೇಕು, ನಮಗೇನು ತೊಂದರೆ ಇಲ್ಲ ಅಂತ ಅಂದಾಗ ಪದ್ಮಗೀತನ ಮುಖ ನಾನು ನೋಡ್ತಾ ಇರ್ತಾಳೆ. ಹಾಗೆ ಪ್ಲೀಸ್ ಬನ್ನಿ ಅಮ್ಮ ಅಂತ ಅಂದಾಗ ಎಲ್ಲರೂ ಹೊರಟು ಬರ್ತಾರೆ. ಆ ಸತ್ಯನ ಹೇಳಿದ ತಕ್ಷಣ ಸ್ವಾತಿಗೆ ಸಿಕ್ಕಾಬಟ್ಟೆ ಖುಷಿಯಾಗಿ, ನನ್ನನ್ನು ಎಷ್ಟು ಆಟ ಆಡಿಸಿದ್ರಿ, ನನ್ನ ಜೊತೆ ಬರಲ್ಲ ಅಂತ ಹೇಳಿದ್ರಲ್ಲ, ಫೈನಲಿ ಬಂದ್ರಲ್ಲ, ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ತಿರ್ಬೇಕಾದ್ರೆ ಪ್ರೀತಿ ಪುಟ್ಟ ಅಕ್ಕ, ನಿನ್ನ ಜೊತೆ ನಾನು ಕಾರಲ್ಲಿ ಬರಲ್ಲ ಅಂತ ಅಂದಾಗ ಗೀತಾ ಸ್ವಲ್ಪ ಕೋಪ ಮಾಡಿಕೊಂಡು, ಏನು ಬೇಡ ನಮ್ಮ ಜೊತೆ ಬಾರೆ ಅಂತ ಅಂದಾಗ ತಾತ ನೀವೆಲ್ಲ ಬಂದಿದ್ದು ನೋಡಿ ನನಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು, ತಡವಾಗ್ತಿದೆ ಬನ್ನಿ ಕಾರ್ ಹತ್ತಿ ಅಂತ ಎಲ್ಲನೂ ಕಾರಿಗೆ ಕೂರಿಸ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ವಂಶಿ ಹೇಳ್ತಾ ಇರ್ತಾನೆ, ನಿತಿನ್ ನೀನು ಈ ಕಾರಲ್ಲಿ ಬಾ, ಹಾಗೆ ಕುಮಾರ್ ಅವರು ನೀವು ಈ ಕಾರ್ ಓಡಿಸಿ, ನಾನು ಅಜ್ಜಿ ತಾತನ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲರೂ ಬಂದು ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಬಂದ್ಬಿಟ್ಟು ಅರ್ಚನೆ ಮಾಡಿಸಿ ಈ ಕಡೆ ಕಾರ್ಗಳಿಗೆಲ್ಲ ಪೂಜೆ ಮಾಡ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ನಾನು ಈ ದೇವಸ್ಥಾನಕ್ಕೆ ಏನು ಕರ್ಕೊಂಡು ಬಂದಿದ್ದೀನಿ ಅಂತ ಅಂದರೆ ಇದು ನಮ್ಮ ಮನೆ ದೇವರು, ನಾವೆಲ್ಲ ಹೋಗ್ಬೇಕಾದ್ರೂ ಸಹ ನಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ನಾವು ಈ ಥರ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಅಂದಾಗ ಸ್ವಾತಿ ಅಜ್ಜಿ ಸಿಕ್ಕಾಪಟ್ಟೆ ಖುಷಿಪಟ್ಟು, ಒಳ್ಳೆ ಪದ್ಧತಿ ರಾಯರೇ, ಇದೇ ರೀತಿ ಮಾಡಿ ಈಗಿನ ಮಕ್ಕಳೆಲ್ಲ ಕಲ್ತ್ಕೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಪದ್ಮ ಅವ್ರು ಎಲ್ಲಿಮ್ಮ ಅಂತ ಅನ್ಬೇಕಾದ್ರೆ ಒಳಗಡೆ ಅರ್ಚನೆ ಮಾಡಿಸ್ತಿದ್ದಾಳೆ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಎಲ್ಲರೂ ಸಹ ದೇವರಿಗೆ ಕೈ ಮುಗಿತಿರ್ಬೇಕಾದ್ರೆ ಎಲ್ಲರೂ ಕಾರತಿ ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ಎಲ್ಲರೂ ಪ್ರಸಾದ ತಿಂತಿರ್ಬೇಕಾದ್ರೆ ವಂಶಿ ಹೋಗ್ಬಿಟ್ಟು, ರಾಗಿಣಿ ನೀನು ಹಿಂದೆ ಕುತ್ಕೋ, ಹೆಂಗೆ ಬಾ ನೀನು ಮುಂದೆ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಅಂದಾಗ ಏನೋ ನನ್ನ ಹತ್ರ ಏನೋ ಮಾತಾಡೋದು, ಹೋಗು ನೀನು ಸ್ವಾತಿನ ಜೊತೆ ಆ ಕಾರಲ್ಲಿ ಹೋಗು, ಇಲ್ಲಿ ನಿತಿನ್ ಬರ್ತಾನೆ ಅಂತ ಅಂದಾಗ ಹೌದು ನಿತಿನ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಅಂತ ರಾಗಿಣಿ ಸಹ ಹೇಳ್ತಿರ್ಬೇಕಾದ್ರೆ ನಾನು ನನ್ನ ಫ್ಯಾಮಿಲಿ ಜೊತೆ ಬರ್ತೀನಿ, ಸ್ವಾತಿ ಅವ್ರ ಫ್ಯಾಮಿಲಿ ಜೊತೆ ಬರ್ತಾಳೆ, ಯಾಕೆ ನಾನೇನಾದರೂ ಬಂದರೆ ನಿಮಗೆ ಪ್ರಾಬ್ಲಮ್ ಅಂತ ಅಂದಾಗ ಅಲ್ಲ ಕಣೋ, ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ದು ತಾನೇ, ನೀನು ಸ್ವಾತಿ ಒಂದೇ ಕಾರಲ್ಲಿ ಹೋಗಬೇಕು ಅಂತ, ಯಾಕೋ ಈ ರೀತಿ ಆಡ್ತಿದ್ಯಾ ಅಂತ ತಾತ ಕೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ತಾತ ಬಾರೋ ಇಲ್ಲಿ ಅಂತ ಕರ್ಕೊಂಬಂದ್ಬಿಟ್ಟು, ನಿತಿನ್ ನೀನು ಕೆಳಗಡೆ ಇಡಿ, ಸ್ವಾತಿ ಜೊತೆ ವಂಶಿ ಹೋಗಲಿ, ನೀನು ನಮ್ಮ ಕಾರಲ್ಲಿ ಬಾರೋ ಅಂತ ಅನ್ಬೇಕಾದ್ರೆ ಯಾಕೆ ತಾತ ಅಂತ ಅಂದಾಗ ವಂಶಿ ಕಣ್ಣು ನೋಡ್ದು ಕನಸನ್ನ ಹೇಳ್ತಾ ಇರ್ತಾಳೆ. ದೇವಸ್ಥಾನಕ್ಕೆ ಅಂತ ನೆನ್ನೆ ಹೋಗಿರ್ಬೇಕಾದ್ರೆ ಈ ಕಡೆ ವಂಶಿ ಬಂದು ಹೇಳ್ತಾ ಇರ್ತಾನೆ, ಏನಕ್ಕೆ ಬಂದಿದ್ದೀಯ ಅಂತ ಅಂದಾಗ ನಾಳೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ನಮ್ಮೂರಿಗೆ, ಅದಕ್ಕೋಸ್ಕರ ಅರ್ಚನೆ ಮಾಡ್ಸೋಕ್ಕೆ ಬಂದಿದ್ದೀನಿ ಅಂತ ಅಂದಾಗ ಸರಿ ಆಯಿತು, ನೀನು ಅಜ್ಜಿ ತಾತನ ಬಟ್ಟೆ ಪ್ಯಾಕ್ ಮಾಡು, ಜೊತೆಗೆ ನಾನೇನು ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಲ್ಲ, ನನ್ನ ಬಟ್ಟೆನೂ ಸ್ವಲ್ಪ ನೀನು ಪ್ಯಾಕ್ ಮಾಡು ಅಂತ ಹೇಳ್ತಾ ಇರ್ತಾನೆ. ನೀವು ಬೇಕಾದರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನಿಮ್ಮ ಪಾಡಿ ನೀವು ಬನ್ನಿ ಅಂತ ಅಂದಾಗ ಕೋತಿ ಥರ ಆಡಬೇಡ, ಸ್ವಲ್ಪ ಪ್ಯಾಕ್ ಮಾಡು, ಹಾಗೆ ನೀನು ನಿಮ್ಮ ಫ್ಯಾಮಿಲಿ ಜೊತೆ ಹೋಗು, ನಾನು ನನ್ನ ಫ್ಯಾಮಿಲಿ ಜೊತೆ ಆರಾಮಾಗಿ ಹೋಗ್ತೀನಿ ಅಂತ ಅಂದಾಗ ದೇವರೇ ಅದೇ ರೀತಿ ಆಗಲಿ ಅಂತ ಅರ್ಚನೆ ಮಾಡಿಸಿದೆ, ದೇವರಿಗೆ ಕೇಳಿಸ್ತು ಅಂತ ಅನಿಸುತ್ತೆ, ನೀವು ಸಹ ನಿಮ್ಮ ಬಾಯಲ್ಲಿ ಅದೇ ಹೇಳ್ತಾ ಇದ್ದೀರಾ, ಒಳ್ಳೇದಾಗಲಿ, ನಾನು ನೆಮ್ಮದಿಯಾಗಿ ಒಬ್ಬಳೇ ಕೂತ್ಕೊಂಡು ಊರಿಗೆ ಹೋಗ್ತೀನಿ ಅಂತ ಅಂದಾಗ ಈ ಕಡೆ ವಂಶನೂ ಸಹ ನಾನು ಅಷ್ಟೇ ತುಂಬ ಖುಷಿಯಾಗಿ ಒಬ್ಬನೇ ಊರಿಗೆ ಬರ್ತೀನಿ ಅಂತ ಇಬ್ಬರು ಮಾತಾಡ್ತಿದ್ದನ್ನೆಲ್ಲನೂ ಈಗ ತಾತನ ಹತ್ರ ಹೇಳ್ತಾ ಇರ್ತಾಳೆ. ನಮ್ಮ ಜೊತೆ ಬರೋಕ್ಕೆ ವಂಶಿ ಅವ್ರಿಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ, ಬಿಡಿ ತಾತ ಅಂತ ಅಂದಾಗ ವಂಶಿ ನಾನೇನಾದರೂ ಹೇಳಿದ್ನಾ, ನಾನು ಯಾವಾಗಲೂ ತಾತನ ಜೊತೆ ಹೋಗಿ ಅಭ್ಯಾಸ, ಅದಕ್ಕೆ ಹೆಂಗೆ ಅಂತೆ ಅಂತ ಅಂದಾಗ ತಾತ ನೋಡು, ಅವಾಗ ನೀನು ಬ್ಯಾಚುಲರ್ ಕೊಂಡು, ಇವಾಗ ನೀನು ಮದುವೆ ಆಗಿದೆಯಾ, ಹೆಂಡತಿ ಜೊತೆನೇ ಹೋಗಬೇಕು ಅಂತ ಅಂದಾಗ ಸ್ವಾತಿ ಅಜ್ಜಿ ಕರೆಕ್ಟಾಗಿ ಹೇಳಿದ್ರು ನೋಡಿ, ಮದುವೆ ಆಗಿರೋ ಹೊಸ ಜೋಡಿ ಯಾವಾಗಲೂ ಜೊತೆಯಾಗಿ ಹೋಗಬೇಕು ಅಂತ ಅಂದಾಗ ಸರಿ ತಾತ ಅಂದ್ಬಿಟ್ಟು ನಿತಿನ್ ನಾನು ಆ ಕಾರಲ್ಲಿ ಹೋಗ್ತೀನಿ, ನೀವು ಈ ಕಾರಲ್ಲಿ ಹೋಗಿ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ತಾತ ಎಲ್ಲರಿಗೂ ಸೀಟು ಅಡ್ಜಸ್ಟ್ ಆಗಿದೆಯಾ, ಕಂಫರ್ಟಬಲಾಗಿ ಕೂತಿದ್ದೀರಾ, ಯಾರಿಗಾದ್ರೂ ಸೀಟು ಅಡ್ಜಸ್ಟ್ ಆಗಲಿಲ್ಲ ಅಂತ ಅಂದರೆ ನಮ್ಮ ಕಾರಲ್ಲಿ ಇನ್ನೊಬ್ಬರಿಗೆ ಜಾಗ ಇದೆ ಬನ್ನಿ ಅಂತ ಅಂದಾಗ ಪ್ರೀತಿ ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಗೀತಾ ಕೋಪ ಮಾಡ್ಕೊಂಡು, ಏನು ಬೇಡ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊ
ಕುತ್ಕೊಳ್ಳೋಣ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಬೇಕು ಬೇಕಂತ ಈ ಕಡೆ ಮೇಘ ನಾನು ಬರಲ್ಲ ತಾತ ಅಂತ ಹೇಳ್ತಾ ಇದ್ದರೆ ಗೀತಾ ಕೋಪ ಮಾಡ್ಕೊಂಡು ಏನು ಬೇಡ ಕಣೆ ಇಲ್ಲೇ ಕುತ್ಕೊಂತ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ನಿತಿನ್ ಹೇಳ್ತಾ ಇರ್ತಾನೆ, ಏನಕ್ಕೆ ತುಂಬ ಜರ್ನಿ ಮಾಡಬೇಕು, ಲಾಂಗ್ ಜರ್ನಿ ಇದೆ, ಡಿಸ್ಕಂಫರ್ಟಾಗಿ ಕುತ್ಕೋಬೇಡಿ, ಕಂಫರ್ಟಬಲಾಗಿ ಕುತ್ಕೊಳ್ಳೋಣ, ಅಲ್ಲೊಂದು ಸೀಟ್ ಖಾಲಿ ಇದೆ, ಬನ್ನಿ ಮೇಘ ಅವರೇ ಅಂತ ಅಂದಾಗ ಗೀತನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಇನ್ನೊಂದು ಕಡೆ ರಾಗಿಣಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ನಿತಿನ್ ಜೊತೆ ಲಾಂಗ್ ಡ್ರೈವ್ ಹೋಗ್ತಿದ್ದೀನಲ್ಲ ಅಂತ ತುಂಬ ಖುಷಿಯಿಂದ ಭವಾನಿ ಅಜ್ಜಿಗೆ ಹೇಳ್ತಾ ಇರ್ತಾಳೆ. ಫೈನಲಿ ನಿತಿನ್ ಬರ್ತಾ ಇದ್ದಾನೆ, ಐ ಆಮ್ ಸೋ ಹ್ಯಾಪಿ ಅಜ್ಜಿ ಅಂತ ಅಂದಾಗ ನಾವು ತಾನೇ ಪ್ಲ್ಯಾನ್ ಮಾಡಿದ್ದು ಸಕ್ಸಸ್ ಆಗಲೇಬೇಕು ಅಂತ ಇರಬೇಕಾದ್ರೆ ಅಷ್ಟೊತ್ತಿಗೆ ನಿತಿನ್ ಮೇಘನ್ ಕರ್ಕೊಂಡು ಬರ್ತಾ ಇದ್ರೆ ಅದನ್ನು ನೋಡಿ ಶಾಕ್ ಆಗಿ ರಾಗಿಣಿ ಕಡೆ ಎಲ್ಲರೂ ಕಾರಲ್ಲಿ ಇರಬೇಕಾದ್ರೆ ಸ್ವಾತಿ ಸಿಕ್ಕಾಬಟ್ಟೆ ಕೆಮ್ಮು ರೀತಿ ನಾಟಕ ಮಾಡ್ತಾ ಇರ್ತಾಳೆ. ಆಗ ಅಜ್ಜಿ ಹೇಳ್ತಾ ಇರ್ತಾರೆ, ಯಾಕೆ ಸ್ವಾತಿ ಅವಾಗಲಿಂದ ಕೆಮ್ತಾ ಇದೆಯಾ, ಸ್ವಲ್ಪ ನೀರು ಕುಡಿ ಅಂತ ಅಂದಾಗ ನನಗೆ ಬೇಡ ಅಜ್ಜಿ ಅಂತ ಅಂದಾಗ ಓಹೋ ಇದು ಹಾಕೆಮ್ಮ ಈ ಮುದುಕಿಗೆ ಅರ್ಥ ಆಗಲಿಲ್ಲ ಕಣೆ, ಗಂಡನ ಜೊತೆ ಮಾತಾಡೋಕ್ಕೆ ಸಿಗ್ನಲ್ಲ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಹಾಗೆ ಹಲೋ ಮಿಸ್ಟರ್, ನಿಮ್ಮ ಮನೆಯವ್ರ ಜೊತೆ ನಾನು ಯಾವ ರೀತಿ ನಾಟಕ ಮಾಡ್ತೀನೋ ನೀವು ಅದೇ ರೀತಿ ನಾಟಕ ಮಾಡಿ ನಮ್ಮ ಮನೆಯವ್ರ ಜೊತೆ ಮಾತಾಡಬೇಕು ಅಂತ ಅಂದಾಗ ಅದೆಲ್ಲ ಆಗಲ್ಲ ಅಂತ ವಂಶಿ ಹೇಳ್ತಾ ಇರ್ತಾನೆ. ನನಗೆ ಅದೆಲ್ಲ ಗೊತ್ತಿಲ್ಲ, ನೀವು ಮಾತಾಡಬೇಕಂದ್ರೆ ಮಾತಾಡಬೇಕು ಅಂತ ಈ ಕಡೆ ಸ್ವಾತಿ ಹೇಳ್ತಾ ಇರ್ತಾಳೆ. ಹಾಗೆ ವಂಶಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಸುಮ್ಮನೆ ಬಂದರೆ ಸರಿ, ಇಲ್ಲ ಅಂತಂದರೆ ಯಾವುದಾದ್ರೂ ಲಾರಿ ಕೆಳಗಡೆ ಕಾರ್ನ ನುಗ್ಗಿಸ್ಬಿಡ್ತೀನಿ ಅಂತ ಅಂದಾಗ ಅಜ್ಜಿ ಅಯ್ಯೋ ಹಾಗೆಲ್ಲ ಮಾಡಬೇಡ ಕಣಪ್ಪ, ನಾನು ಇನ್ನೂ ಸ್ವಾತಿ ಮಕ್ಕಳನ್ನ ಎತ್ತು ಹಾಡಿಸ್ಬೇಕು ಕಣೋ, 100 ವರ್ಷ ಬದುಕಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಹಲೋ ಮಿಸ್ಟರ್, ನೀವು ಸಹ ನಮ್ಮ ಜೊತೆ ಕಾರಲ್ಲಿ ಬರ್ತಿದ್ದೀರಾ, ಅದನ್ನ ಮರಿಬೇಡಿ ಅಂತ ಅಂದಾಗ ನಾನು ನಿಮ್ಮನ್ನೆಲ್ಲ ತಳ್ಳಿ ಕಾರಿಂದ ಜಂಪ್ ಮಾಡಿಬಿಡ್ತೀನಿ ಅಂತ ಅನ್ಬೇಕಾದ್ರೆ ಏನು ಹೊಸ ಜೋಡಿ ಮಾತಾಡ್ತಿದ್ದಾರೆ ಕಣೆ ಪದ್ಮ, ಜೋರಾಗಿ ಮಾತಾಡಿ ನಾವೇನು ಕೇಳಿಸ್ಕೊಳ್ಳಲ್ಲ ಅಂತ ಅಜ್ಜಿ ನಗಾಡ್ತಿರ್ಬೇಕಾದ್ರೆ ಹಾಗೇನಿಲ್ಲ ಅಜ್ಜಿ, ಏನು ಗೊತ್ತಾ ಬೋರ್ ಆಗ್ತಿದೆ ಸಾಂಗ್ ಹಾಕಿ ಅಂತ ವಂಶಿಯವ್ರಿಗೆ ಹೇಳ್ದೆ ಅಂತ ಸ್ವಾತಿ ಹೇಳ್ತಾ ಇರಬೇಕಾದ್ರೆ ಸರಿ ಸರಿ ಹಾಕಿ, ತುಂಬ ಬೋರ್ ಆಗ್ತಿದೆ ಸಾಂಗ್ ಹಾಕಿ ಕೇಳೋಣ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಹಾಗೆ ವಂಶಿ ಫೋನ್ ತೊಗೊಂಡು ಕನೆಕ್ಟ್ ಮಾಡೋಕೆ ಹೋಗ್ತಿರ್ಬೇಕಾದ್ರೆ ನನ್ನ ಫೋನ್ ಇಡೆ, ಏಕೆಂತಂದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಕಾಲ್ಸ್ ಬರುತ್ತೆ ಅಂತ ಅಂದಾಗ ಯಾಕ್ರಿ ಹಿಂಗಾಡ್ತೀರಾ, ನಿಮ್ಮ ಕಾಲು ಬ್ಲೂಟೂತ್ ಕನೆಕ್ಟ್ ಆಗಿದೆ ಅಲ್ವಾ, ಅದಕ್ಕೆ ನಾನು ತೊಗೊಂಡೆ ಅಂತ ಅಂದಾಗ ರೇಡಿಯೋ ಸ್ಟೇಷನಲ್ಲೂ ಸಹ ಸಾಂಗ್ ಬರ್ತಾ ಇರುತ್ತಲ್ವ, ಅದನ್ನು ಹಾಕೊಂಡು ಕೇಳು ಅಂತ ಅಂದಾಗ ಸ್ವಾತಿ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ನಿತಿನ್ ಜೊತೆ ಮೇಘ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಮಿರರಲ್ಲಿ ನಿತಿನ್ ನೋಡಿ ಸಿಕ್ಕಾಬಟ್ಟೆ ಖುಷಿ ಪಡ್ತಿರ್ತಾಳೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ಭವಾನಿ ಆ ಕಾರಲ್ಲಿ ವಂಶಿನ ಕಳಿಸಿ ಒಳ್ಳೆ ಕೆಲಸ ಮಾಡಿದೆ, ಹೊಸ ಜೋಡಿ ಅಂತ ಅಂದಮೇಲೆ ಯಾವಾಗಲೂ ಜೊತೆಗೆ ಆಗಿರಬೇಕು, ಅವ್ನು ನೋಡ್ರೆ ಕಿತ್ತಾಡ್ತಾನೆ ಕಣೆ ಅಂತ ಅನ್ಬೇಕಾದ್ರೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾವು ಹೋಗ್ತಾ ಇರೋದು ಹೊಸ ಜಾಗ, ಅಲ್ಲಿ ಇವನು ಬದಲಾಗ್ತಾನೆ, ಖಂಡಿತ ನೋಡ್ತಾ ಇರಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ರಾಗಿಣಿ ಹೇಳ್ತಾ ಇರ್ತಾಳೆ, ಅಲ್ಲ ಅವರಿಬ್ರು ಯಾವಾಗಲೂ ಜಗಳಾಡ್ತಿದಾರಲ್ಲ, ನಿಜವಾಗ್ಲೂ ಮದುವೆ ಆಗಿದ್ದಾರೆ ಅಥವಾ ಸುಮ್ಮನೆ ಜಗಳಾಡ್ಕೊಂಡ್ರೆ ನಾಟಕ ಮಾಡ್ಕೊಂಡಿದ್ದಾರೆ ಅಂತ ಅಂದಾಗ ಆ ರೀತಿ ಏನಿಲ್ಲ ರಾಗಿಣಿ, ನಾವು ಜಡ್ಜ್ ಮಾಡೋದು ತಪ್ಪಾಗುತ್ತೆ, ಪ್ರೀತಿ ಇದ್ದ ಕಡೆ ಜಗಳ ಯಾವಾಗಲೂ ಇದ್ದೇ ಇರುತ್ತೆ, ನಿನಗೆ ಗೊತ್ತಾ, ಜಗಳ ಮಾಡೋರೆ ಜಾಸ್ತಿ ಪ್ರೀತಿ ಮಾಡೋದು ಅಂತ ಅಂದಾಗ ನಿಜ ಕಣೋ ನಿತಿನ್, ನೀನು ಹೇಳ್ತಾ ಇರೋದು, ನಿಮ್ಮ ಅಜ್ಜಿ ನಾನು ಯಾವಾಗಲೂ ಹಿಂಗೆ ಜಗಳಾಡ್ತಿದ್ವಿ ಕಣೋ, ಮೂರು ದಿನ ಆದರೂ ಮಾತಾಡ್ತಿರ್ಲಿಲ್ಲ ಅಂತ ಅನ್ಬೇಕಾದ್ರೆ ಹೌದೌದು ಇವಾಗೇನು ನಾವು ಜಗಳಾಡ್ತಿದ್ದ ಸ್ಟೋರಿ ಎಲ್ಲ ಇವ್ರಿಗೆ ಹೇಳ್ಬೇಕಾ ಅಂತ ಅಂದಾಗ ನೋಡೋ ಇದೇ ರೀತಿ ಕೋಪ ಮಾಡ್ಕೋತಿದ್ಲು ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಇನ್ನೊಂದು ಕಡೆ ನಿತಿನ್ನ ನೋಡಿ ಈ ಕಡೆ ಮೇಘನ್ಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಅದನ್ನು ತಡ್ಕೊಳಕ್ಕಾಗ್ದಲೆ ಈ ಕಡೆ ರಾಗಿಣಿ ನಿತಿನ್ನ ಟಚ್ ಮಾಡ್ತಾ ಇರ್ತಾಳೆ. ನಿನಗೆ ಕಾಮನ್ ಸೆನ್ಸ್ ಇಲ್ವ, ಡಿಸ್ಟರ್ಬ್ ಮಾಡ್ತಿದೆಯಲ್ಲ ಡ್ರೈವಿಂಗ್ ಮಾಡಬೇಕಾದ್ರೆ, ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ವಾ ಅಂತ ಅಂದಾಗ ಕೂದಲಲ್ಲಿ ಏನೇ ಇತ್ತು ಅದನ್ನು ತೆಗಿತಾ ಇದೆ ನಿತಿನ್ ಅಂತ ಅಂದಾಗ ಹಾಗೆ ಮಿರರ್ನ ಸ್ವಲ್ಪ ಟರ್ನ್ ಮಾಡಿದಾಗ ಬೈದ್ಬಿಟ್ಟು ಸರಿಯಾಗಿ ಕುತ್ಕೊಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ರಾಗಿಣಿ ಬೇಕು ಬೇಕು ಅಂತ ನಿನ್ನ ಕೂದಲು ತುಂಬ ಚೆನ್ನಾಗಿದೆ ಕಣೋ, ಯಾವ ರೊಟ್ಟಿನ ನೀನು ಯೂಸ್ ಮಾಡ್ತೀಯ ಅಂತ ಅಂದಾಗ ಕುರೇಸ್ಕೊಂಡು ನೋಡ್ತಿರ್ಬೇಕಾದ್ರೆ ಮೇಘ ಬೇಕು ಬೇಕು ಅಂತ ನಿತಿನ್ ಅವರೇ ನಾನು ಹೊಟ್ಟೆ ಯಾಕೋ ತೊಳಸ್ತಿದ್ದೆ, ಸ್ವಲ್ಪ ನಾನು ಮುಂದೆ ಕುತ್ಕೋಬೋದಾ ಅಂತ ಅಂದಾಗ ಏನು ಬೇಕಾಗಿಲ್ಲ, ಈ ಚಿವಿಂಗಮ್ನ ತಿನ್ನು, ಅದೆಲ್ಲ ಸರಿ ಹೋಗುತ್ತೆ, ನನಗೆ ಪ್ಲೇಸ್ನ ಚೇಂಜ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದಾಗ ತಿನ್ನು ಮೇಘ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಹಾಗೆ ಎಲ್ಲರಿಗೂ ಚಿವಿಂಗಮ್ನ ಕೊಡ್ತಿರ್ಬೇಕಾದ್ರೆ ನಿತಿನ್ ನಿನಗೆ ತಿನ್ಸನು ಅಂತ ಅನ್ಬೇಕಾದ್ರೆ ನಾನೇನಾದರೂ ಕೇಳಿದ್ನ, ನಾನು ಕಂಫರ್ಟಬಲ್ ಆಗಿದ್ದೀನಿ, ನೀನು ಬೇಕಾದರೆ ತಿನ್ನು ಅಂತ ಅಂದಾಗ ಈ ಕಡೆ ಗುರಾಯಿಸ್ಕೊಂಡು ಹಾಗೆ ಮೇಘನ್ ಮುಖನ ನೋಡ್ತಾ ಇರಬೇಕಾದ್ರೆ ಮೇಘ ಮಾತ್ರ ನಿತಿನ್ ನೋಡಿ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ರಾಧಿಕಾ ಹೋಗಿ ತುಂಬ ಟೈಮ್ ಆಯಿತು, ನಿಮ್ಮ ಅಮ್ಮನಿಗೊಂದು ಕಾಲ್ ಮಾಡು ಅಂತ ಅಜ್ಜಿ ಹೇಳಿದಾಗ ಆಲ್ರೆಡಿ ಎಷ್ಟೊತ್ತಿಗೆ ಚಿಕ್ಕಮಂಗ್ಳೂರಿಗೆ ತಲುಪಿರ್ತಾರೆ, ಆಮೇಲೆ ಕಾಲ್ ಮಾಡ್ತೀನಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ನಿತಿನ್ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವಂಶಿ ಎಲ್ಲ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿಕೊಂಡು ಸಾಂಗ್ನ ಕೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ಸಾಂಗ್ ಆಫ್ ಆದ ತಕ್ಷಣ ಈ ಕಡೆ ಪ್ರೀತಿ ಹಿಂದೆಂದು ನಿನ್ನನ್ನು ಮರೆತು ನಾನಿರಲಾರೆ ಅಂತ ಆಡ್ಬಿಟ್ಟು ಅಕ್ಕ ನೀನು ರಾಕ್ಷರದಿಂದ ಸಾಂಗ್ ಹೇಳು ಅಂತ ಅಂದಾಗ ಇಲ್ಲಪ್ಪ ನಾನು ಆಡಲ್ಲ ಅಂತ ಸ್ವಾತಿ ಹೇಳ್ತಿರ್ಬೇಕಾದ್ರೆ ಹಾಗಾದರೆ ಬಿಡು ನೀನು ಸೋತ್ಬಿಟ್ಟೆ ಅಂತ ಅಂದಾಗ ಈ ಸ್ವಾತಿ ಸೋಲ ಮಾತೇ ಇಲ್ಲ ಅಂದ್ಬಿಟ್ಟು ರಾ ಸನಿಸಕ್ಕೆ ಬಾರ ಅಂತ ಅನ್ಬೇಕಾದ್ರೆ ನಿನಗೆ ತಕ್ಕಂತೆ ಸಾಂಗ್ನ ಶೂಟ್ ಮಾಡ್ಕೊಂಡಿದ್ದೆ ಬಿಡು ಅಂತ ವಂಶಿ ರೇಗಿಸ್ತಾ ಇರ್ತಾನೆ. ಮತ್ತೆ ಎಲ್ಲರೂ ಖುಷಿಯಿಂದ ಅಂತಾಕ್ಷರಿ ಆಡ್ತಾ ಇರಬೇಕಾದ್ರೆ ನೆಕ್ಸ್ಟ್ ಕುಮಾರನ್ಗೆ ಹೇಳಿದಾಗ ಲಾ ಅಕ್ಷರದಿಂದ ಅವನು ಒಂದು ಸಾಂಗ್ ಹೇಳ್ತಿರ್ಬೇಕಾದ್ರೆ ಇನ್ನೊಂದನ್ನ ಅಕ್ಷರನ ಈ ಕಡೆ ಸ್ವಾತಿ ಕೊಟ್ಟರೆ ನನಗೆ ನೆನಪಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನೋಡು ಸ್ವಾತಿ ಅಕ್ಕ 5 ಎಣಿಸ್ತೀನಿ ಅಷ್ಟರೊಳಗೆ ನೀನು ಹೇಳಲೇಬೇಕು ಅಂತ 5 ಕೌಂಟ್ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ನವಿಲೇನು ಕುಣಿಬೇಕು ಕೋಗಿಲೆಯೂ ಆಡಬೇಕು ಅಂತ ಹೇಳ್ಕೊಟ್ಟಾಗ ಆ ಸ್ವಾತಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ ಆ ಸಾಂಗ್ನ ಆಡ್ತಾ ಇದ್ರೆ ವಂಶಿ ಎಲ್ಲರೂ ನೋಡಿ ಒಬ್ಬೊಬ್ಬನೇ ತಲ್ತಲೆನ ಕೆಚ್ಕೋತಾ ಇರ್ತಾನೆ. ಹಾಗೆ ಪ್ರೀತಿಪುಟ ನಿನಗೆ ಕಾ ಅಕ್ಷರ ಅಂತ ಹೇಳ್ತಿರ್ಬೇಕಾದ್ರೆ ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತ ಸಾಂಗ್ ಆಡ್ಬಿಟ್ಟು
ರಾ ಅಕ್ಷರನ ಕುಮಾರನಿಗೆ ಕೊಟ್ಟಿದ ತಕ್ಷಣ ಅವನಿಗೆ ರಾ ಅಕ್ಷರದಲ್ಲಿರೋ ಸಾಂಗ್ ನೆನಪಾಗ್ದಲ್ಲೇ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಜ್ಜಿ ಬೇಗ ಬೇಗ ಹೇಳು ಕುಮಾರ ಇಲ್ಲಾಂದರೆ ಸೋಲ್ತೀಯ ಅಂತ ಅಂದಾಗ ಪ್ರೀತಿಪುಟ ಇದನ್ನ ಕೌಂಟ್ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಗೀತಾ ಹೇಳ್ತಾ ಇರ್ತಾಳೆ, ರಂಭಾ ಬೇಡ ಜಂಬ 3 ಕಾಸಿನ ಕುದುರೆ ಏರಿ ಬಂದವು ಚೆಲುವೆ ಅಂತ ಸಾಂಗ್ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಸಹ ಸಿಕ್ಕಾಪಟ್ಟೆ ಖುಷಿಪಟ್ಟು ಗೀತನ ನೋಡ್ತಾ ಇದ್ದಾರೆ. ಅಜ್ಜಿ ಹೇಳ್ತಾ ಇರ್ತಾರೆ, ಇವತ್ತು ಖಂಡಿತ ಮಳೆ ಬಂದೇ ಬರುತ್ತೆ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಹಾಗೆ ಮತ್ತು ಕುಮಾರ ಹೇಳ್ತಾ ಇರ್ತಾನೆ, ಏನು ಗೊತ್ತಾ ಎಷ್ಟು ದಿನ ಆಯಿತು ಈ ರೀತಿ ಎಲ್ಲ ಆಟ ಆಡಿ ಅಂತ ಅಂದಾಗ ಹೌದು ಭಾವ ಅಂತ ಹೇಳ್ತಾ ಇದ್ರೆ ಪ್ರೀತಿ ಪುಟ್ಟ ಇನ್ನೊಂದು ಆಟ ನೆನಪಿದೆಯಾ, ಫಿಲಮ್ ಹೆಸರು ಹೇಳೋದು ಹಾಗೆ ಆ್ಯಕ್ಟಿಂಗ್ ಮಾಡಿ ತೋರಿಸೋದು ಇದನ್ನೆಲ್ಲ ಆಡ್ತಾ ಇದ್ವಿ, ಅಪ್ಪ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಆಟ ಆಡ್ತಾ ಇದ್ರಿ ಅಂತ ಅಂದಾಗ ಪದ್ಮನೂ ಅಜ್ಜಿನೂ ಹೇಳ್ತಾ ಇರ್ತಾರೆ. ಆಗ ಅಜ್ಜಿ ಹೇಳ್ತಾ ಇರ್ತಾಳೆ, ಹೌದು ಕಣೆ ಪದ್ಮ, ನನ್ನ ಮಗನ ಇವರೆಲ್ಲ ಫೋನ್ ಮಾಡ್ತಿದ್ರು, ನಮ್ಮ ಮಗನಿಗೆ ಯಾವ ಮೂವಿ ಹೆಸರು ಗೊತ್ತಿರಲಿಲ್ಲ, ಇವ್ರು ಅದು ಏನೇನೋ ಹೇಳೋರು ಕಣೆ, ಆದರೆ ನನ್ನ ಮಗ ಮಾತ್ರ ಸೋಲ್ತಾ ಇದ್ದ, ಇವರೆಲ್ಲ ನಗಾಡ್ತಾ ಇದ್ರು, ಒಂಥರ ಚೆನ್ನಾಗಿತ್ತು ಕಣೆ ಅಂತ ಅಂದಾಗ ಹೌದು ಅಕ್ಕ ಅಂತ ಎಲ್ಲರೂ ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕುಮಾರ ಹೇಳ್ತಾ ಇರ್ತಾನೆ, ನಾನು ಚಿಕ್ಕವನಿದ್ದಾಗ ನೀನು ನೆನಪಿದೆಯಾ ಗೀತಾ, ಏನು ಗೊತ್ತಾ, ನಿಮ್ಮ ಮನೆಗೆ ಬಂದಾಗ ಇದೇ ರೀತಿ ಆಟ ಆಡ್ತಿರ್ಬೇಕಾದ್ರೆ ಒಡ ಹುಟ್ಟಿದವರು ಅಂತ ಅನ್ನೋದಕ್ಕೋಸ್ಕರ ನೀನು ನಿನ್ನ ಅಕ್ಕ ತಂಗಿಯರೆಲ್ಲನೂ ಹಗ್ ಮಾಡಿಕೊಂಡು ನೀನು ಹೇಳ್ತಾ ಇದ್ರು, ಆ ಮೂವಿ ಹೆಸರು ಕೋತಿಗಳು ಸರ್ ಕೋತಿಗಳು ಅಂತ ಅಂದರು ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇದ್ರೆ ಹೌದು ಇವರೆಲ್ಲ ದೊಡ್ಡ ಕೋತಿಗಳು ಅಂತ ವಂಶಿಗುಣಗಣ ಅಂತ ಅನ್ಬೇಕಾದ್ರೆ ಸುಮ್ಮನೆ ಬರ್ತೀರಾ ನಿಧಾನವಾಗಿ ಇಲ್ಲ ಅಂತ ರೇಗಿಸ್ತಾ ಇರ್ತಾಳೆ. ಯಾಕೆ ವಂಶಿನ ಬೈತಿದೆ ಅಂತ ಅನ್ಬೇಕಾದ್ರೆ ಬೈತಾ ಇಲ್ಲ, ಸ್ಪೀಡಾಗಿ ಹೋಗ್ಬಿಟ್ಟಿದೆ ಆತನಕ್ಕೆ ಡ್ರೈವ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ನಗಾಡ್ತಾ ಇರಬೇಕಾದ್ರೆ ಈ ಕಡೆ ಎ ಸಿನ ಆನ್ ಮಾಡಿದಾಗ ಸ್ವಲ್ಪ ವಿಂಡೋನ ಕ್ಲೋಸ್ ಮಾಡಿ ಅಂತ ಕುಮಾರ್ಗೆ ಹೇಳ್ತಾ ಇದ್ದರೆ ಕುಮಾರನೇ ನನಗೆ ವಾಮಿಟ್ ಆಗ್ತಿದೆ ಮಾಡೋಕ್ಕಾಗಲ್ಲ ಅಂತ ಅಂದಾಗ ವಂಶಿಗೆ ಸ್ವಲ್ಪ ಬೇಜಾರಾಗ್ತಿರ್ಬೇಕಾದ್ರೆ ಅವರಿಬ್ಬರು ಬೇಜಾರಾಗೋದನ್ನ ನೋಡಿ ಗೀತಾ ಶಾಕಾಗಿ ಕೂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂದಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ. ಥ್ಯಾಂಕ್ ಯು.